ಹಾಯ್ ಫ್ರೆಂಡ್ಸ್, ಎಲ್ಲ ನನ್ನ ಸ್ನೇಹಿತರೆ, ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಶುಂಠಿ ಬೆಲೆ ಎಷ್ಟಿದೆ ಅಷ್ಟೇ ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ರೇಟು ಇನ್ನೂ ಜಾಸ್ತಿ ಆಗಿಲ್ಲ. ನಮಗೆ ಬಹಳಷ್ಟು ಕಷ್ಟ ಇದೆ. ಆದರೂ ಸಹಿತ ಅದನ್ನು ಏನು ರೇಟ್ ಅದ ಇವತ್ತಿನ ಟೆಂಡರ್ ಆಗಿದ್ದು ಶೇರ್ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ. ಯಶವಂತಪುರ APMC ಮಾರ್ಕೆಟದಲ್ಲಿ 1550, 1700 ಎಷ್ಟು ರೇಟ್ ಅದ ಅಷ್ಟೇ. ಆದರೆ 50 ರೂಪಾಯಿ 100 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಯದ ಅಷ್ಟೇ. ನಿನ್ನೆ 50 ಕಮ್ಮಿ ಇತ್ತು, ಇವತ್ತು ಜಾಸ್ತಿ ಆಗ್ಯದ ಅಷ್ಟೇ. ಮತ್ತೇನು ನಾಳೆ ಕಮ್ಮಿ ಆಗ್ತು. ಅದೇ ರೀತಿ ಶಿವಮೊಗ್ಗದಲ್ಲಿ 1350, 1500 ಇದೂ ಒಳ್ಳೆಯ ರೇಟ್ ಅಂತ ಹೇಳಬಹುದು. ಆದರೆ ನಮ್ಮ ರೈತರಿಗೆ, ನಮಗೆ ಭಾಳಷ್ಟು ಕಷ್ಟ ಇದೆ. ಇದು ಯಾವ ರೇಟ್ನೂ ಅಲ್ಲ. ನಾವು ಬೆಳೆದಿದ್ದು ಚಾರ್ಜನ್ನು ಇದು ಸರಿ ಹೋಗಲ್ಲ. ಹಾಸನದಲ್ಲಿ 1450, 1600 ನಮಗೆ ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದು, ಬೀಜ ತಂದು ಹಚ್ಚಿದ್ದು, ಎಲ್ಲ ಕಸಿ ಮಾಡಿದ್ದು ನಮಗೆ ಈ ರೇಟ್ ಏನೂ ಸರಿ ಆಗೋದಿಲ್ಲ. ಆದ್ರೂ ಸುಮ್ಮನೆ ಏನೋ ಒಂದು ರೇಟ್ ಹೇಳಬೇಕು ಅಂಥೇಳಿ ಶೇರ್ ಮಾಡ್ತಾಯಿದ್ದೀನಿ. ಒಂದು 5-6 ಜನ ಕಮೆಂಟ್ ಮಾಡಿದ್ದರು. ಬಂಗಾರಪೇಟೆಯಲ್ಲಿ 1400, 1500 ಒಂದು 10 ಜನ ಕಮೆಂಟ್ ಮಾಡಿದರು. ಏನು ರೀ ರೇಟ್ಸ್ ಶುಂಠಿ ರೇಟ್ ಶೇರ್ ಮಾಡ್ತಾಯಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಮಾಡ್ತಾಯಿದ್ದೀನಿ ಇವತ್ತಿನ ಹೊಸ ವಿಶೇಷ. ಮೈಸೂರಲ್ಲಿ 1350, 1500 ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಬೋದು. ಯಾಕಂದರೆ ಸ್ವಲ್ಪ ರೇಟ್ ರೇಂಜ್ ಆದರೆ ನಮಗೂ ಹೇಳೋಕ್ಕೂ ಖುಷಿ, ತಮಗೂ ನೋಡೋಕ್ಕೂ ಖುಷಿ, ಎಲ್ಲರೂ ಮಾರ್ಕೆಟ್ಗೆ ಹೋಗ್ಲಿಕ್ಕೂ ಒಳ್ಳೆಯದು. ಇವತ್ತಿನ ರೇಟ ಏನದ ಟೆಂಡರ್ ಅನ್ನೋದು ಶೇರ್ ಮಾಡಿದ್ದೀನಿ. ಕೊಡಗು 1350, 1480 ಆದರೂ ರೇಟ್ ರೇಂಜ್ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಇನ್ನೊಂದು ವಾರ ಕಳೆದು ತಾವು ರೇಟನ್ನು ಬಿಡುವುದು ಒಂದು ವಿಚಾರ ಮಾಡಬಹುದು. ಮಹಾರಾಷ್ಟ್ರದಲ್ಲಿ 1800, 2400 ಹೊರ ರಾಜ್ಯದಲ್ಲಿ ಎಲ್ಲ ಕಡೆಗೆ ರೇಟ್ ಜಾಸ್ತಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ರೇಟು, ಭಾಳಷ್ಟು ಕಮ್ಮಿ ಆಗಿದೆ. ದೆಹಲಿಯಲ್ಲಿ ನೋಡಿ 2300, 2550. ಆದರೆ ಅಲ್ಲಿಗೆ ಹೋಗಲಿಕ್ಕೆ ನಮ್ಮ ಚಾರ್ಜೇ ಇದು ಆಗಲ್ಲ, ನಮ್ಮ ಖರ್ಚೇ ಇದು ಆಗಲ್ಲ. ಸುಮ್ಮನೆ ಒಂದೇನೋ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಏನಿದೆ ಅನ್ನೋಂಥದ್ದು ಒಂದು ಇವತ್ತಿನ ಟೆಂಡರ್ ಆಗಿರುವ ರೇಟ ಶೇರ್ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಪ್ಲೀಸ್ ಸ್ವಲ್ಪ